ಮೂಲಕ ನಾವು ಹೋರಾಟ ಮಾಡಿದ್ವಿ, ನಮಗೇನಾಗಿದೆ ನಾವು ಒಬ್ಬರೇ ಇರ್ತೀವಿ ಅಂತ ಪಾಪ ಅವರು ತಮ್ಮ ನೋವನ್ನು ದುಡ್ಕೊಂಡಾರ. ಸರ್ಕಾರಕ್ಕೆ ಅಂದರೆ ಕೊನೆ ಅನ್ನೋದು ಇರೋದಿಲ್ಲ. ಈಗ ಹೋರಾಟ ಮಾಡಕತ್ತೀವಿ, ಬಹುತೇಕ ಇವತ್ತ ಬಗ್ಗೆ ಇರ್ಬೋದು, ನಾಳೆ ಬಗ್ಗೆ ಹರಿಬೋದು ಅನ್ನೋ ಒಂದು ಆಸೆ ಭಾವನೆಯಿಂದ ಇವರೆಲ್ಲರೂ ಬೆಂಬಲ ಕೊಟ್ಟರೆ, ರೈತ ಸಂಘದವ್ರು ಇರ್ಬೋದು ಅಂತ ಎಲ್ಲರೂ ಬೆಂಬಲ ಕೊಟ್ಟಿರ್ತಾರೆ. ಅಂದರೆ ಬಹುತೇಕದ ಸರ್ಕಾರ ಇಚ್ಛಾಶಕ್ತಿ ಕೊರತೆಯಿಂದ ಅದನ್ನು ನಾಗೇಗೌಡರು ಅದನ್ನ ಹೇಳ್ತಿದ್ದೆ, 4-6 ಮಂದಿ ಕುಂತವ್ರು ಸರಿಯಾಗಿ ಮನನ ಮಾಡಿದ್ರೆ ಇದೇನು ಪರಿಹಾರ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ನೋವು ಅದು ಸರ್ಕಾರಕ್ಕೆ ಅರ್ಥ ಆಗಿಲ್ಲ. ಅರ್ಥ ಆಗಿ ತಾಯಂದ್ರ ನೋವು ಬೇಗ ಅರ್ಥ ಆದ್ರೆ ಅವ್ರು ಪರಿಹಾರ ಕೊಡೋದು ಈ ಮೂಲಕ ಕೊಡಲಿ ಅಂತೇಳಿ ನಾನಾದರೂ ಆಶಿಸ್ತೇನೆ. ಸರ್ಕಾರಗಳು ಚೇಂಜ್ ಆದವು, MLAಗಳು ಚೇಂಜ್ ಆದರು, ಮುಖ್ಯಮಂತ್ರಿಗಳು ಚೇಂಜ್ ಆದರು. ಬೊಮ್ಮಾಯಿ ಅದು ಹೇಳಿದಂಗೆ ಬೊಮ್ಮಾಯಿ ಇದ್ರು, ಸಿದ್ದರಾಮಯ್ಯ ಬಂದರು. ಅದಕ್ಕಿಂತ ಹೋದ್ರೆ ಸಿದ್ದರಾಮಯ್ಯ ಇದ್ರು ಮೊದಲು, ಅದು ಚೇಂಜ್ಕ್ಕಿಂತ ಮತ್ತೆ ಸಿದ್ದರಾಮಯ್ಯ ಬಂದಾರ ಈಗ. ಸೊ ಅವ್ರಿಗೆ ನಲಿವು ಕೂಡ ಆಗ್ತಾ ಇಲ್ಲ, ಬೇರೆ ಅರ್ಥ ಆಗಿಲ್ಲ ಅವ್ರಿಗೆ. ಅರ್ಥ ಮಾಡಿದ್ರಿ ಅಂತ ನಾವು ಈ ಮೂಲಕ ಎಲ್ಲ ಪದಾಧಿಕಾರಿಗಳಿಗೆ ಹೇಳ್ತೇನೆ. ಬೇರೆ 2010ರಿಂದ 2016ವರೆಗೂ ನಿರಂತರವಾಗಿ ರಾಣೆಬೆನ್ನೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಾಕ್ಟರ್ ವಿ ಶಾಂತ ವೈದ್ಯರು 1522ಕ್ಕೂ ಹೆಚ್ಚು ಅಮಾಯಕ ಮಹಿಳೆಯರಿಗೆ ಅನಧಿಕೃತವಾಗಿ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಮಾಡಿದರ ದುಷ್ಪರಿಣಾಮ ಇವತ್ತು ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸುಮಾರು ಹಳ್ಳಿ ಭಾಗದ ಮಹಿಳೆಯರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ತಮ್ಮ ಉಪಜೀವನ ಮಾಡ್ತಕ್ಕಂಥ ಮಹಿಳೆಯರು ಇವತ್ತು ಆ ಶಸ್ತ್ರಚಿಕಿತ್ಸೆ ಆದ ನಂತರ ಅವರು ಜೀವಂತ ಶವವಾಗಿ ಬದುಕ್ತಾ ಇದ್ದಾರೆ. ಈ ಒಂದು ಶವವಾಗಿ ಬರ್ತಕ್ಕಂಥ ಮಹಿಳೆಯರಿಗೆ ಮುಂದಿನ ಉಪಜೀವನಕ್ಕಾಗಿ ಸರ್ಕಾರ ಒಂದು ಪರಿಹಾರವನ್ನು ಘೋಷಣೆ ಮಾಡಿದರೆ ಉಳಿದ ಜೀವನವನ್ನು ಅದರ ಕಳೀಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಮತ್ತು ಈ ರಾಣೆಬೆನ್ನೂರು ಸಂತ್ರಸ್ತ ಮಹಿಳಾ ಸಂಘಟನೆಯನ್ನು ಕಟ್ಟಿಕೊಂಡು ಸತತ 8 ವರ್ಷಗಳ ಕಾಲ ಸುಮಾರು ಕರ್ನಾಟಕ ರಾಜ್ಯದ 5 ಜನ ಮುಖ್ಯಮಂತ್ರಿಗಳನ್ನು ಕಂಡಂಥ ಹೋರಾಟ, ಈ 5 ಜನ ಮುಖ್ಯಮಂತ್ರಿಗಳನ್ನು ಕಂಡಂಥ ಹೋರಾಟ ಸುಮಾರು ಬೆಳಗಾವಿ ಅಧಿವೇಶನದಲ್ಲಿ 2-3 ಬಾರಿ ಚರ್ಚೆಯಾಗಿದೆ. ಕರ್ನಾಟಕ ಬೆಂಗಳೂರು ವಿಧಾನಸೌಧದಲ್ಲಿ 3-4 ಬಾರಿ ಚರ್ಚೆಯಾಗಿದೆ. ಮತ್ತು ಇದನ್ನು ಎನ್ಕ್ವೈರಿ ಮಾಡಿಸ್ಬೇಕಂತೇಳಿ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಎನ್ ಸುಬ್ಬಾರಾವ್ ಅವರನ್ನು 2019ರಲ್ಲಿ ಸರ್ಕಾರ ರಚನೆ ಮಾಡಿತು. ಆದರೆ ಆ ಎನ್ಕ್ವೈರಿ ಆಗಿ ಸತ್ಯಾಸತ್ಯತೆ ರಾಜ್ಯದ ಜನತೆ ಮುಂದಿಡಬೇಕಾದ ಸರ್ಕಾರ ಅಷ್ಟೊತ್ತಿಗೆ ಬಿದ್ದೇ ಹೋಯಿತು. ಹಾಗಾಗಿ ಸತ್ಯಾಂಶ ಹೊರಬೀಳದ ಕಾರಣ ಈ ಮಹಿಳೆಯರು ಇನ್ನು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಹಾಗಾಗಿ 8 ವರ್ಷಗಳನ್ನು ಪೂರೈಸಿ ಸರ್ಕಾರಕ್ಕೆ 5 ಜನ ಮುಖ್ಯಮಂತ್ರಿಗಳಿಗೆ ಸರಿಸುಮಾರು 75ಕ್ಕೂ ಹೆಚ್ಚು ಮನವಿಗಳನ್ನು ಕೊಟ್ಟಂಥ ಹೋರಾಟ. ಆದರೂ ಕೂಡ ಸರ್ಕಾರ ಇವತ್ತು ಕುಂಭಕರ್ಣ ನಿದ್ದೆಯಿಂದ ಹೊರಬಂದಿಲ್ಲ. ನಿದ್ದೆಯಿಂದ ಹೊರಬರಬೇಕು, ನೊಂದವರು ಎಲ್ರಿಗೂ ನ್ಯಾಯ ಕೊಡಬೇಕು ಅಂತೇಳಿ ರಾಣೆಬೆನ್ನೂರು ತಾಲೂಕಿನ ಸುಮಾರು 56ಕ್ಕೂ ಹೆಚ್ಚು ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡಿವೆ. ನಾಳೆಯಿಂದ ವಿಭಿನ್ನ ರೀತಿಯ ಹೋರಾಟಗಳು ಪ್ರಾರಂಭವಾಗ್ತವೆ. ಅದಕ್ಕೆ ಸರ್ಕಾರ ತಕ್ಷಣವೇ ಈ ಸ್ಥಳದಲ್ಲೇ ಪರಿಹಾರ ಘೋಷಣೆ ಮಾಡದೆ ಹೋದರೆ ಮುಂದಾಗುವಂಥ ಎಲ್ಲ ಅನಾಹುತಕ್ಕೂ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಹೇಳೋದ್ರ ಜೊತೆಗೆ ಡಾಕ್ಟರ್ ಶಾಂತ ಪಿ ರಾಣೆಬೆನ್ನೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಿಂದ ವಜೆ ಆದ ನಂತರ ಇಂತಹ ಒಂದೇ ಒಂದು ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತಕ್ಕಂಥ ರಾಣೆಬೆನ್ನೂರು ತಾಲೂಕಿನ ಜನರಿಗೆ ಸಿಕ್ಕಂಥ ಜಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸರ್ಕಾರ ಇನ್ನಾದರೂ ಎಚ್ಚೆತ್ತು ಮಹಿಳೆಯರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಮುಂದೆ ಬರಬೇಕು. ಹಾವೇರಿ ಜಿಲ್ಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮತಕ್ಷೇತ್ರಗಳಿಂದ ಮಹಿಳೆಯರು ಕೂಡ ಇದ್ದಾರೆ. ಎಲ್ಲ ಶಾಸಕರು ಕೂಡ ಈ ಮಹಿಳೆಯರಿಗೆ ಪರಿಹಾರ ಘೋಷಣೆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಜಿಲ್ಲೆಯ ಎಲ್ಲ ಶಾಸಕರು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಒತ್ತಾಯವನ್ನು ಮಾಡ್ತೀವಿ.